ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ 3 ದಿನಗಳ ಕಲಾ ಸೆಷಲ್ಸ್ಗೆ ಅಧಿಕೃತ ಭೇಟಿ ನೀಡಿ ಅಲ್ಲಿನ ಅಧ್ಯಕ್ಷ ಪ್ಯಾಟ್ರಿಕ್ ಹರ್ಮಿನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ಇದೇ ವೇಳೆ ಪ್ರಧಾನಿ ಮೋದಿ ಅವರು ಸೆಷಲ್ಸ್ನ ಪ್ರಥಮ ಮಹಿಳಾ ಅವರಿಗೆ ಬೀದರ್ನ ಹೆಮ್ಮೆಯ ಬಿದಿರು ಕಲೆಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ನರೇಂದ್ರ ಮೋದಿ ಅವರು ಈ ಬಿದಿರು ಕಲೆಯನ್ನು ನೀಡಿದ ಬೆನ್ನಲ್ಲೇ ಬೀದರ್ ನಗರದ ಬಿದಿರು ಕಲಾವಿದ ರಾಜು ಹರ್ಷ ವ್ಯಕ್ತಪಡಿಸಿದ್ದು, ಮೋದಿ ಅವರ ಈ ಕಾರ್ಯ ನಮ್ಮ ಕಲೆಗೆ ಪ್ರೋತ್ಸಾಹ ನೀಡಿದೆ. ಬೀದರ್ ನಗರದಲ್ಲಿ ಹುಟ್ಟಿಕೊಂಡ ಈ ಕಲೆ ಕಪ್ಪು ಲೋಹದ ಮೇಲ್ಮೈ, ಬೆಳ್ಳಿಯ ಸೂಕ್ಷ್ಮ ಕೆತ್ತನೆ ಮತ್ತು ಅಲಂಕಾರಿಕ ವಿನ್ಯಾಸಗಳಿಂದ ವಿಶೇಷತೆಯನ್ನು ಪಡೆದಿದೆ. ವಿಶಿಷ್ಟ ಆಕ್ಸಿಡೇಷನ್ ಪ್ರಕ್ರಿಯೆಯಿಂದ ರೂಪುಗೊಳ್ಳುವ ಬಿದಿರು ಕಲೆ ಭಾರತೀಯ ಕರಕುಶಲತೆಯ ಅದ್ಭುತ ನಿದರ್ಶನವಾಗಿದ್ದು ನಮ್ಮ ಸಾಂಸ್ಕೃತಿಕ ಪರಂಪರೆಯ ಹೆಮ್ಮೆಯ ಸಂಕೇತವಾಗಿದೆ. ಪ್ರಧಾನಿ ಅವರ ಈ ಕಾರ್ಯ ನಮ್ಮ ಕಲಾವಿದರಿಗೆ ಅಷ್ಟೇ ಅಲ್ಲದೆ ಬೀದರ್ ಜಿಲ್ಲೆಯ ಹೆಮ್ಮೆಯ ವಿಷಯ ಎಂದರು. ನಮಸ್ಕಾರ. ಇದು ಬಿದಿರು ಕಲೆ ವರ್ಲ್ಡ್ ಫೇಮಸ್ ಬಿದಿರು ಕಲೆ ಆಗಿದ್ದು ಸುಮಾರು 600 ವರ್ಷದಿಂದ ಹಳೆಯ ಕಲೆ ಆಗಿದ್ದು ಪಾರಂಪರಿಕವಾಗಿ ನಾವು ಮಾಡ್ತಾ ಬರ್ತಾ ಇರೋದು. ಇತ್ತೀಚೆಗೆ ನಾವು ಇದರಲ್ಲಿ ಮೀಡಿಯಾದಲ್ಲಿ ನೋಡಿದ್ದು, ಮಾನ್ಯ ಪ್ರಧಾನಿಯವರು ಸೆಷಲ್ಸ್ಗೆ ಹೋಗಿದಾಗ ಅವರ ಅಧ್ಯಕ್ಷರ ಪತ್ನಿಯವರಿಗೆ ನಮ್ಮ ಪ್ರಧಾನಿಯವರು ಗಿಫ್ಟ್ ಕೊಟ್ಟಿದ್ದು ಒಂದು ಬಿದಿರು ಆಭರಣ ಪೆಟ್ಟಿಗೆ. ಅದು ಮೆಟಲ್ ಮೇಲೆ ಬೆಳ್ಳಿ ಕುಸರಿ ಕಲೆ ಆಗಿದ್ದು, ಇದು ತುಂಬ ನಮ್ಮ ಬಿದಿರು ಕಲೆಗೆ ಮತ್ತು ನಮ್ಮ ಬೀದರ್ಗೆ ತುಂಬ ಹೆಮ್ಮೆ ವಿಷಯ ಆಗಿದೆ. ಇದರಂತೆ ಇದೇ ಥರ ಮೊದಲು ಕೊಟ್ಟಿದ್ದಾರೆ, ಬಟ್ ಇದೇ ಮತ್ತೊಂದು ಸರಿ ಕೊಟ್ಟು ಈ ಕಲೆಗೆ ಮತ್ತೆ ಪ್ರೋತ್ಸಾಹ ಮಾಡಿದರೆ ನಮಗೆ ಕಲೆ ಮತ್ತು ಹೆಸರುವಾಸಿ ಆಗಿದೆ. ವರ್ಲ್ಡ್ಗೂ ನಮಗೂ ಭಾಳ ಇದು ಅನುಕೂಲ ಆಗ್ತಾ ಇದೆ. ಅದೇ ರೀತಿ ಇದನ್ನು ನಮ್ಮ ಬೀದರ ಮಣ್ಣಿಂದ ಕಲರ್ ಆಗುತ್ತೆ, ಬ್ಲ್ಯಾಕ್ ಕಲರ್, ಅದು ವಿಶೇಷತೆಯಿಂದ ಈ ಕಲೆಯನ್ನು ಗಿಫ್ಟ್ ಕೊಡ್ತಾ ಇದ್ದಾರೆ. ಈ ಥರನೇ ಕೊಡ್ತಾ ಹೋದರೆ ನಮ್ಮ ಕಲೆಯೂ ಬೆಳೆಯುತ್ತೆ ಮತ್ತು ಪ್ರೋತ್ಸಾಹನೂ ಆಗುತ್ತೆ. ಇದೇ ರೀತಿ ಯಾರ್ಯಾರು ಹೊರ ದೇಶದ ರಾಜಕೀಯವರು ಡೆಲಿಗೇಟ್ಸ್ ಬಂದಿದ್ದರು ಇಂಡಿಯಾದಲ್ಲಿ, ಅವರಿಗೆ ಬಿದಿರಿ ಕಾಣಿಕೆಯನ್ನು ಕೊಟ್ಟಿದ್ರೆ ನಮಗೂ ಕಲೆಗಾರರಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ನನ್ನ ಅನಿಸಿಕೆ.